Good morning. Welcome back to DIY by Nisha. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ತುಂಬಾ ನನ್ನ ಮಾಡಿರೋಂಥ ಕಲೆಕ್ಷನ್ಗಳನ್ನು ತೋರಿಸಿದ್ದೀನಿ. ಬಟ್ ಈ ಪಾರ್ಟಲ್ಲಿ ಸಿಲ್ಕ್ ಥ್ರೆಡ್ ಇಯರಿಂಗ್ಸನ್ನು ನೀವು ಡಿಫ್ರೆಂಟಾಗಿ, ಅಂದರೆ ಎಲ್ಲರೂ ಮಾಡ್ತಾರೆ ಸಿಲ್ಕ್ ಥ್ರೆಡಲ್ಲಿ, ಬಟ್ ಅದನ್ನು ಡಿಫ್ರೆಂಟಾಗಿ ಡೆಕೋರೇಟ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಪ್ಲಸ್ ನಾನು ಈ ಇಯರಿಂಗ್ಸನ್ನು ಏನಕ್ಕೆ ಮಾಡಿದ್ದೀನಿ ಅದನ್ನು ನಿಮಗೆ ಹೇಳ್ತೀನಿ, ಓಕೆನಾ. ಸೊ ಆ್ಯಕ್ಚುಲಿ ಏನಂತ ಹೇಳಿದರೆ, ನೆಕ್ಸ್ಟ್ ಮಂತ್ ಒಂದು 8 to 15 ತನಕ ಈವೆಂಟ್ಸ್ ಇದೆ. ಸೊ ಆ ರೀಸನ್ಗೆ ನಾನು ಈ ಥರ ಕಲೆಕ್ಷನನ್ನು ಮಾಡಿ ಇಡ್ತಾ ಇದ್ದೀನಿ. ಸೊ ಬಟ್ ಇದು ಬಂದುಬಿಟ್ಟು ನನಗೊಂದು ಆರ್ಡ್ರ್ ಸಿಕ್ಕಿರೋ ಅಂಥದ್ದು ಸಿಲ್ಕ್ ಸಾರಿಗೆ ಡಿಫ್ರೆಂಟ್ ಕಲರಲ್ಲಿ, ಆ್ಯಂಡ್ ಏನು ಕಾಂಬಿನೇಷನ್ ಕಲರ್ ನಾನು ಹಾಕಿದ್ದೀನಿ ಅದೇ ಕಲರಲ್ಲಿ ಇಯರಿಂಗ್ಸ್ ಬೇಕಂತ ಆರ್ಡ್ರ್ ಬಂದಿತ್ತು ವಿತ್ ಪರ್ಲ್, ಓಕೆನಾ. ಸೊ ಸಿಂಪಲ್ ಆಗಿರೋ ಒಂದು ಪರ್ಲ್ ಚೈನಿಗೆ ಇದನ್ನು ಮ್ಯಾಚ್ ಮಾಡೋಕ್ಕೆ. ಸೊ ಆ ರೀಸನ್ಗೆ ಮಾಡ್ತಿರೋದು. ಇದು ಯಾವ ರೀತಿ ಇದೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ನಾನು ಕೆಲವೊಂದು ಲಾಸ್ಟ್ ವೀಡಿಯೋದಲ್ಲೂ ನಾನು ಡಿಫ್ರೆಂಟ್ ಆಗಿರೋ ಡಿಸೈನನ್ನು ಹಾಕಿದ್ದೀನಿ. ಇದರಲ್ಲಿ ನಾನು ಜಸ್ಟ್ ಒಂದು ಒಂದೊಂದನ್ನು ಮಾತ್ರ ತೋರಿಸ್ತಿದ್ದೀನಿ, ಯಾಕಂದರೆ ಒಂದರಲ್ಲಿ ಆಲ್ಮೋಸ್ಟ್ ನಾನು 5 ಪೀಸ್ 10 ಪೀಸ್ ಆ ಥರ ಮಾಡಿ ಕೊಟ್ಟಿದ್ದೀನಿ. ಇದರಲ್ಲಿ ಜಸ್ಟ್ ನಾನು ಒಂದು ಇಯರಿಂಗ್ಸನ್ನು ತೋರಿಸಿದ್ದೀನಿ. ಇದು ತುಂಬಾ ಸಿಂಪಲ್ ಆಗಿರೋದು, ವಿತ್ ಪರ್ಲ್ ಬಂದಿರೋದು. ಇದಕ್ಕೆ ಜಾಸ್ತಿ ನಾನೇನು ಡೆಕೋರೇಟ್ ಮಾಡಿಲ್ಲ, ಸಿಂಪಲಾಗಿ ಇಟ್ಟಿದ್ದೀನಿ. ಆ್ಯಂಡ್ ವಿತ್ ಸ್ಟಡ್ ಮತ್ತು ವಿತೌಟ್ ಸ್ಟಡ್ ಯಾವ ರೀತಿ ಇಯರಿಂಗ್ಸ್ ಕಾಣುತ್ತೆ ಅದನ್ನು ನೀವು ಈ ವಿಡಿಯೋದಲ್ಲಿ ಕಂಪೇರ್ ಮಾಡ್ಬೋದು. ಇದು ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಆಲ್ಮೋಸ್ಟ್ ನಾನು 10 ಪೀಸಸ್ ಮಾಡಿದ್ದೀನಿ, ಸೇಮ್ ಡಿಸೈನ್ ಬಟ್ ಡಿಫ್ರೆಂಟ್ ಕಲರ್ಸ್, ಓಕೆನಾ. ಇವಾಗ ನಾನು ಏನು ಇಯರಿಂಗ್ಸ್ ತೋರಿಸ್ತಿದ್ದೀನಿ ಅದೆಲ್ಲನೂ ನಾನು ಆಲ್ಮೋಸ್ಟ್ 5 to 10 ಸೆಟ್ಸ್ ಮಾಡಿದ್ದೀನಿ. ಬಟ್ ಡಿಫ್ರೆಂಟ್ ಕಲರಲ್ಲಿ ಕಲರ್ ಡಿಫ್ರೆನ್ಸ್ ಇರುತ್ತೆ, ಯಾಕಂದರೆ ಒಬ್ರೊಬ್ರಿಗೆ ಒಂದೊಂದು ಕಲರ್ ಬೇಕಾಗಿರುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಮಂತಿಗೆ ಇದನ್ನು ನಾನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ, ಓಕೆನಾ. ಆ್ಯಂಡ್ ಮೋಸ್ಟ್ ಪ್ರೊಬಬ್ಲಿ ತುಂಬ ಜನ ಹೇಳ್ತಾರೆ, ಅಂದರೆ ಅದು ಅಷ್ಟೊಂದು ಈಸಿ ಇಲ್ಲ, ಇನ್ ಕೇಸ್ ಇಯರಿಂಗ್ಸ್ ಮಾಡಿದ್ರೂ ಅದನ್ನು ಸೆಲ್ ಮಾಡೋಕ್ಕಾಗಲ್ಲ. ಡೆಫಿನೆಟ್ಲಿ ನೀವು ಅದನ್ನು ಟ್ರಸ್ಟ್ ಮಾಡಬೇಡಿ, ಯಾಕಂತ ಹೇಳಿದರೆ ಸ್ಪೆಷಲಿ ದಿಸ್ ಇಸ್ ಕೈಂಡ್ ಆಫ್ ಎಕ್ಸ್ಟ್ರಾ ಸೋರ್ಸಸ್ ಆಫ್ ಇನ್ಕಮ್ ಅಂತ ಹೇಳ್ಬೋದು. ಇದರಲ್ಲಿ ತುಂಬಾ ಚೆನ್ನಾಗಿ ಬೆನಿಫಿಟ್ ಇದೆ. ಆ್ಯಂಡ್ ಯಾರು ಬೇಕಾದರೂ ಮಾಡ್ಬೋದು ಆ್ಯಂಡ್ ಈಸಿಲಿ ಸೆಲ್ ಮಾಡ್ಬೋದು ನನ್ನ ಪ್ರಕಾರ. ಯಾಕಂದರೆ ನಾನು ಇದನ್ನು ಆಲ್ಮೋಸ್ಟು ನನ್ನ ಮೋರ್ ದೆನ್ 10 years ವರ್ಕಿಂಗ್ ಇದ್ದೀನಿ. ಸ್ಟಿಲ್ ನಾನು ಅದರ ಜೊತೆ ಇದನ್ನು ಹಾಬಿಯಾಗಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಡೆಫಿನೆಟ್ಲಿ ಸ್ಯಾಲ್ರಿ ಪಾರ್ಟ್ ಡಿಫ್ರೆಂಟ್ ಇರ್ಬೋದು, ಬಟ್ ಇದು ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ನಿಮಗೆ ಇನ್ಕಮ್ ಥರ ಚೆನ್ನಾಗಿ ಇನ್ಕಮ್ ಸಿಗುತ್ತೆ ನನ್ನ ಪ್ರಕಾರ. ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇನ್ಕಮ್ ಇದರಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ತನಕ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ಡೆಫಿನೆಟ್ಲಿ ನನ್ನಲ್ಲಿರೋಂಥ ಐಡಿಯಾಸ್ ಆಗಿರಲಿ ಅಥವಾ ಬಿಸ್ನೆಸ್ ಯಾವ ರೀತಿ ಮಾಡೋದು ಎಲ್ಲ ಟೆಕ್ನಿಕ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ತುಂಬಾ ಇಷ್ಟಪಡ್ತೀನಿ. ಸೊ ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಸೊ ಇದರ ಎಂಡಲ್ಲೂ ನಾನು ವಿಡಿಯೋ ಹಾಕ್ತೀನಿ, ಅದನ್ನು ಪ್ಲೀಸ್ ರೆಫರ್ ಮಾಡಿ. ಸೊ ದಟ್ ನಿಮಗೆ ಬಿಗಿನಿಂಗ್ ಅವರಿಗೆ ಯಾವ ರೀತಿ ಶುರು ಮಾಡ್ಬೋದು ಅಥವಾ ನಿಮ್ಗೆ ಏನಾದರೂ ಕ್ವೆಶನ್ಸು ಇದ್ರೂ ಇದರ ಮುಖಾಂತರ ನೀವು ತಿಳಿಸಿ. ಸೊ ದಟ್ ನನಗೆ ಏನು ನಾಲೆಜ್ ಇದೆ ಅದನ್ನು ನಿಮಗೆ ಡೆಫಿನೆಟ್ಲಿ ರೀಚ್ ಮಾಡ್ತೀನಿ, ಓಕೆ. ನಾನು ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.